ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ಭಾಷ್ಯ ದೀಪಿಕಾ ನೋಡ್ತಾ ಇದ್ದೇವೆ. ಅಲ್ಲಿ ಭಾಷ್ಯ ದೀಪಿಕಾದಲ್ಲಿ 231ನೇ ಪುಟದಲ್ಲಿ ಅರ್ಧ ಅರ್ಧ ಪರಾರ್ಧ, ಅರ್ಧ ಶಬ್ದಕ್ಕೆ ಮನೆ ಅಂತ ಅರ್ಥ, ಪರಾರ್ಧ ಅನ್ನೋ ಶಬ್ದದಿಂದ ಮುಖ್ಯ ಪ್ರಾಣನನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೋಡಿದ್ದೇವೆ. ಮತ್ತೆ ಪರಾರ್ಧ ಅನ್ನುವುದೊಂದು ಪರಮಾತ್ಮನವರೆಗೆ ಅದು ತಾರತಮ್ಯವನ್ನ ಸೂಚನೆ ಮಾಡುವಂತಹ ಶಬ್ದ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತಿನ ಆಧಾರವಾಗಿ ನಾವು ನೋಡಿದ್ದೇವೆ. ಅದರ ನಂತರ ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚಾಭಿಧೀಯತೆ ಋತಂ ತು ಮಾನಸೋ ಧರ್ಮ ಇತಿ ಗೀತಾಭಾಷ್ಯ ಉದಾಹೃತ ಸ್ಮೃತೆ. ಗೀತಾಭಾಷ್ಯದಲ್ಲಿ ಒಂದು ಸ್ಮೃತಿ ಅಂದ್ರೆ ಪೌರುಷೇಯ ವಾಕ್ಯವನ್ನು ಉದ್ಧರಿಸಿದ್ದಾರೆ. ಅದರಿಂದ ಋತ ಎಂಬ ಶಬ್ದಕ್ಕೆ ನಾವು ಅರ್ಥ ಏನು ಇಟ್ಕೊಳ್ಬೇಕು ಅಂದ್ರೆ ಶಾಸ್ತ್ರವಿಹಿತ ಕರ್ಮಭಿ ಆಗತಂ ಫಲಂ ಉಪಲಕ್ಷಣತೆಯ ಗೃಹ್ಯತೆ. ಶಾಸ್ತ್ರವಿಹಿತವಾದ ಕರ್ಮಗಳನ್ನ ನಾವೇನ್ ಮಾಡ್ತೀವಿ ಅದರಿಂದ ಬರುವಂತಹ ಫಲ, ಆ ಫಲವನ್ನ ಇಲ್ಲಿ ಋತ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಋತ ಅಂದ್ರೆ ಋತಂ ಸತ್ಯಂ ಧರ್ಮ ಸುಕೃತಂ, ಹೀಗೆ ಅವೆಲ್ಲ ಪರ್ಯಾಯ ಪದಗಳು ಅಂತಿದೆ. ಋತಂ ತು ಮಾನಸೋ ಧರ್ಮ ಅದನ್ನ ನಾನೇನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ, ಅದೇನು ಬೇಕಾಗಿಲ್ಲ. ಅಂತೂ ಒಂದು ಫಲ ಅಂತ ಹೀಗೆ ಅದರ ಅರ್ಥ. ಹಾಗಾಗಿ ಋತಂ ಪಿಬಂತೋ ಅಂದ್ರೆ ಈ ಋತಂ ಪಿಬಂತವು ಅಂತ ಹೀಗೆ ಬಂದ್ರೆ ಅದಕ್ಕೆ ಆತ್ಮ ಅಂತರಾತ್ಮ ಎಂಬ ಎರಡು ಭಗವಂತನ ರೂಪಗಳು ಏನಿವೆ ಅವುಗಳನ್ನ ಈ ಬ್ರಹ್ಮಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಅವರು ಪಂಚಾಗ್ನೇಯ ಅಂತಿದೆ. ಪಂಚಾಗ್ನೇಯ ಅನ್ನೋ ಶಬ್ದಕ್ಕೆ ನಾವು ಹಿಂದೆ ಅರ್ಥ ನೋಡಿದ್ದೀವಿ ತತ್ವಪ್ರಕಾಶಿಕ ನೋಡುವಾಗಲೇ. ಪಂಚಾಗ್ನಿಗಳು ಅಂದ್ರೆ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಎಂಬ 5 ಯಜ್ಞಗಳನ್ನು ಮಾಡುವವರು ಅಂತ ಹೀಗರ್ಥ. ನಾವು ಹಿಂದೆ 2 ಅರ್ಥ ನೋಡಿದ್ವಿ ಅದಕ್ಕೆ. ಈಗ 3 ಅರ್ಥಗಳನ್ನು ಹೇಳ್ತಾರೆ ಭಾಷ್ಯ ದೀಪಿಕಾಚಾರ್ಯ. ಪಂಚಾಗ್ನಿ ಅಂದ್ರೆ ಯಾವುದು ಅಂತ ಈಗ ನಮ್ಗೆ ಇದು ಗೊತ್ತಾಯ್ತು. ದೇವಯಜ್ಞ, ಪಿತೃಯಜ್ಞ ಇದೊಂದು ಏನಂತ ಗೊತ್ತಾಯ್ತು. ಮುಂದೆ ಸಯೇಷ ಯಜ್ಞ ಪಂಚವಿಧ ಅಗ್ನಿಹೋತ್ರಂ ದರ್ಶಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶು ಸೋಮಃ ಇತಿ ಐತರೇಯೋಕ್ತ. ಐತರೇಯ ಉಪನಿಷತ್ತಿನಲ್ಲಿ ವರ್ಣನೆ ಮಾಡಲ್ಪಟ್ಟಂತಹ ಪಂಚಮಹಾಯಜ್ಞಗಳು ಅಂತ ಇನ್ನೊಂದು ಬೇರೆ ಇದೆ. ಅದಕ್ಕೆ ಅಗ್ನಿಹೋತ್ರ ಯಾಗ, ಮತ್ತೆ ದರ್ಶಪೂರ್ಣ ಮಾಸ ಯಾಗ, ಚಾತುರ್ಮಾಸ್ಯಗಳು, ಪಶು ಯಾಗ, ಸೋಮಯಾಗ ಅಂತ ಈ ಥರದ ಯಜ್ಞಗಳಿವೆ. ಆ ಯಜ್ಞಗಳನ್ನಾದರೂ ಇಟ್ಕೋಬಹುದು. ಅಥವಾ ದ್ಯು ಪರ್ಜನ್ಯ ಧರ ಪುಂ ಸ್ತ್ರೀ ಇತ್ಯಾಖ್ಯ ಪಂಚಾಗ್ನಿ ವಿದ್ಯಾರಿಷ್ಠಾವ. ಇದನ್ನ ನಾವು ಮೊದಲೇ ನೋಡಿದ್ದೇವೆ. ಈ ದೇವಯಜ್ಞ, ಭೂತಯಜ್ಞ, ಪಿತೃಯಜ್ಞ ಆ ಅರ್ಥವನ್ನ, ಹಾಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಆ ಜೀವನನ್ನ ದೇವತೆಗಳು ಮೊದಲು ಜೀವಿನಲ್ಲಿ, ಆಕಾಶದಲ್ಲಿ, ಆಮೇಲೆ ಮೋಡದಲ್ಲಿ, ಮುಂದೆ ಭೂಮಿಯಲ್ಲಿ, ಮುಂದೆ ಪುರುಷನಲ್ಲಿ, ಆಮೇಲೆ ಸ್ತ್ರೀಯಲ್ಲಿ ಹೋಮಿಸ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ. ನೋಡದೇ ಇರುವುದು ಇದು ಅಗ್ನಿಹೋತ್ರ, ದರ್ಶಪೂರ್ಣಮಾಸಯಾಗ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ. ಅದಕ್ಕೆಲ್ಲ ಡಿಫರೆನ್ಸ್ ನನಗೆ ಗೊತ್ತಿಲ್ಲ. ಮುಂದೆ ಯಾವಾಗ ತಿಳ್ಕೊಂಡು ನಾನು ಹೇಳೋ ಪ್ರಯತ್ನ ಮಾಡ್ತೇನೆ. ಈ ಥರದ್ದನ್ನು ತಿಳ್ಕೋಬೇಕು ಅಂತ ಅನ್ನೋದೊಂದು ಹೆಚ್ಚಿನ ಅರ್ಥ ಇದೆ. ಮುಂದೆ ತ್ರಿನಾಚಿಕೇತ ಅಂತ ಹೇಳಿ ಕಾಟಕೋಪನಿಷತ್ತಿನಲ್ಲಿ ಬಂದಿದೆ. ಅದೇನು ತ್ರಿನಾಚಿಕೇತ ಅಂತಂದ್ರೆ ಅದರ ಅರ್ಥ ಇಲ್ಲಿ ಹೇಳ್ತಾರೆ. ನಚಿಕೇತ ನಾಮ ಋಷಿ. ನಚಿಕೇತ ಅಂತ ಒಬ್ಬ ಋಷಿ. ಅವನು ನಚಿಕೇತ ಸಹ ಇದಂ ನಾಚಿಕೇತಮಿತಿ ಅಗ್ನಿಚಯನ ವಿಶೇಷ. ಅಗ್ನಿಚಯನದ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಈ ಅಗ್ನಿಯನ್ನ ಒಂದು ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಆ ಕುಂಡಕ್ಕೆ ನಾನಾ ಥರದ ಆಕಾರ ಕೊಡ್ತಾರೆ ಅಂತೆಲ್ಲ. ಹಾಗಾಗಿ ತ್ರಿನಾಚಿಕೇತ ಅಂದ್ರೆ ತ್ರಿವಾರ ಮನುಷ್ಠಿತ ನಾಚಿಕೇತ ಇಷ್ಟಕಾಚಯನವಂತಹ ಬಹುರಿ ಸಮಾಸ ಇದೆ. 3 ಬಾರಿ ಆ ನಾಚಿಕೇತ ವಿಧಾನದಿಂದ ಇಷ್ಟಕಾಚಯನ ಇಟ್ಟಿಗೆಗಳನ್ನೆಲ್ಲ ಜೋಡಿಸಿ ಯಜ್ಞ ಮಾಡಿದವರು ಅಂತ ಹೀಗಾದ್ರ ಅರ್ಥ. ಅಲ್ಲಿ ವಿದುಷಾಂ ಪಾಪಿನಾಂಚ ಕ್ರಮೇಣ ಛಾಯಾತಪವು. ಜ್ಞಾನಿಗಳಿಗೆ ನೆರಳಿನಂತೆ ಇರ್ತವೆ ಭಗವಂತನ ರೂಪಗಳು, ಮತ್ತೆ ಪಾಪಿಗಳಿಗೆ ಬಿಸಿಲಿನಂತೆ ದುಃಖದಾಯಕ ಆಗ್ತವೆ ಅಂತ 2 ಥರದ ಅರ್ಥವನ್ನ ತಿಳ್ಕೊಳ್ಬೇಕು. ಘರ್ಮ ಅಂದ್ರೆ ಘರ್ಮವು ಅಂತ ಅರ್ಥ. ಈಗಾಗಲೇ ಹಿಂದೆ ಹೇಳಿದ್ದದನ್ನ. ಲೌಕಿಕ ಸಂಸ್ಕೃತದಲ್ಲಿ ದ್ವಿವಚನ ಪ್ರಥಮ ವಿಭಕ್ತಿ ಅಥವಾ ದ್ವಿತೀಯ ವಿಭಕ್ತಿ ದ್ವಿವಚನ ಘರ್ಮವು ಅಂತ ಹೀಗೆಲ್ಲ ಆದ್ರೆ ವೇದದಲ್ಲಿ ಘರ್ಮ ಅಂತ ಹೇಳ್ತಿರ್ತಾರೆ. ವೇದದ ಸಂಸ್ಕೃತದಲ್ಲಿ ಘರ್ಮ ಅಂದ್ರೆ ದೀಪ್ತೌ ಅಂತ ಅರ್ಥ. ಇನ್ನೊಂದು ಸಂಕೋಚಕೌ ಇತಿವ, ಜೀವನನ್ನ ಸಂಕೋಚಕ್ಕೊಳಪಡಿಸುವವರು, ಅವನ್ನ ಕುಗ್ಗಿಸುವವರು ಅಂತ ಈಗ ಇನ್ನೊಂದು ಅರ್ಥ ಆಗ್ತದೆ.
ಅದು ನಾವು ಹಿಂದೆ ನೋಡಿದ್ದೇವೆ. ಅವನಿಗೆ ದುಃಖದಾಯಕ ಜೀವನನ್ನ ಸಂಸಾರದ ದುಃಖದಲ್ಲಿ ಮುಳುಗಿಸುವವನು ಅಂತ ಈಗ ಒಂದು ಅರ್ಥ ಅದಕ್ಕಾಗಬಹುದು. ಘರ್ಷಣಾತ್ ಸರ್ವಲೋಕಸ್ಯ ನೃಸಿಂಹೋ ಘರ್ಮ ಉಚ್ಯತೆ, ಅದನ್ನೇ ಹೇಳಿದೆ. ಸಂಸಾರದಲ್ಲಿ ದುಃಖಕ್ಕೊಳಪಡಿಸುವುದಾಗಲಿ ಅಥವಾ ಪ್ರಳಯ ಕಾಲದಲ್ಲಿ ಆತನನ್ನ ಅವನನ್ನ ಕಷ್ಟಕ್ಕೆ ಈಡು ಮಾಡೋದು. ಅದು ಕಷ್ಟ ಅಂದ್ರೆ ಆ ಧಾತುವಿನ ಬಲದಿಂದ ಆತರ ಹೇಳಿದೆ ಅಷ್ಟೇ. ಜೀವ ಅದನ್ನ ಘರ್ಷಣ ಅಂತ ತಿಳ್ಕೊಳ್ತಾನೋ ಇಲ್ಲೋ ಅದೇ ವಿಷಯ ಬೇರೆ. ಘರ್ಷಣಾತ್ ಸರ್ವಲೋಕಸ್ಯ ನೃಸಿಂಹೋ ಘರ್ಮ ಉಚ್ಯತೆ ಅಂತ ಹೀಗೆ ಇದೊಂದು ಐತರೇಯ ಭಾಷೆಯಲ್ಲಿ ಬಂದಿರುವ ವೇದವಾಕ್ಯ, ಒಂದು ಪುರಾಣ ವಾಕ್ಯ. ಅದನ್ನು ಕೂಡ ನಾವು ಹಿಂದೆ ನೋಡಿದ್ವಿ. ಈ ಘರ್ಮ ಅನ್ನೋದು ನರಸಿಂಹನ ಹೆಸರು. ಅಂತೂ ನರಸಿಂಹ ಜಗತ್ತನ್ನ ಹೀಗೆ ಸಂಹಾರಕ್ಕೆ ಈಡು ಮಾಡ್ತಾನೆ, ಘರ್ಷಣೆಗೆ ಒಂದು ರೀತಿಯಾದ ಒತ್ತಡಕ್ಕೆ ಈಡು ಮಾಡ್ತಾನೆ ಅಂತ ಅದರ ಅರ್ಥ ಆಗಬಹುದು. ಹೀಗೆ ಘೃಷ್ಟತ್ವೇನ ಘರ್ಷಕತ್ವೇನ ಚ ಮಿತೋ, ಆ ಭಗವಂತನ ರೂಪಗಳು ನಮ್ಮಿಂದ ಘೃಷ್ಟವಾಗಿವೆ, ನಾವು ಅವುಗಳನ್ನು ಮಥನ ಮಾಡ್ತೇವೆ ಮನಸ್ಸಿನಿಂದ. ಅವು ಕೂಡ ಘರ್ಷಕಗಳಾಗಿವೆ. ಘರ್ಷಕಗಳಾಗಿವೆ ಅಂದ್ರೆ ಸಂಸಾರದಲ್ಲಿ ನಮಗೆ ಸಂಹಾರ ಇತ್ಯಾದಿಗಳ ಮೂಲಕ, ಸಂಸಾರದಲ್ಲಿ ಹಾಕುವ ಮೂಲಕ ನಮ್ಮನ್ನು ನಾವು ಘರ್ಷಣೆಗೆ ಈಡು ಮಾಡ್ತವೆ. ಇಲ್ಲಿ ಈ ಆತ್ಮ ಮತ್ತು ಅಂತರಾತ್ಮ ಅಂತ ರೂಪ ಬಂತಲ್ಲ, ಈ ಎರಡೂ ರೂಪಗಳು ಕೂಡ ಇವೇ ಅರ್ಥ ಕೆಲಸ ಮಾಡ್ತಾವ ಅಂತ ಒಂದು ಪ್ರಶ್ನೆ ಕಳೆದ ದಿವಸ ಬಂದಿತ್ತು. ಸ್ವಲ್ಪ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋ ವಿಷಯ ಹೇಳ್ತೇನೆ. ಇಲ್ಲಿ ಈಗ ನಾವು ನೋಡ್ತಿರೋ ಪ್ರಸಂಗದಲ್ಲಿ ಆತ್ಮ ಮತ್ತು ಅಂತರಾತ್ಮ ಎರಡೂ ರೂಪಗಳು ಕೂಡ ಭೋಗ ಮಾಡ್ತವೆ, ಕರ್ಮಫಲವನ್ನ ಸ್ವೀಕಾರ ಮಾಡ್ತವೆ ಮತ್ತು ನಮಗೆ ಘರ್ಷಕಗಳು ಕೂಡ ಆಗಿವೆ. ಸಂಸಾರದಲ್ಲಿ ಮತ್ತು ಪ್ರಳಯದಲ್ಲಿ ನಮ್ಮನ್ನು ಘರ್ಷಣೆ ಈಡು ಮಾಡ್ತವೆ. ಅದನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ವೇದವಾಕ್ಯ ಇದೆ. ಕಾಳು ದಿವಸ ಅಂತ ಹಿಂದೆ ಯಾವಾಗೋ ಒಂದ್ಸರಿ ಹೇಳಿದ್ದೆ ಹಿಂದೆ, ಅದು ಮಾತು ನೆನಪಿಗೆ ಬರ್ತಿಲ್ಲ. ಈ ಬಂಗಾರದ ಅಕ್ಕಸಾಲಿಗ ಬಂಗಾರವನ್ನು ತಗೊಂಡು ಅದನ್ನು ಚೆನ್ನಾಗಿ ಅಗ್ನಿ ಪರೀಕ್ಷೆಗೆ ಈಡು ಮಾಡ್ತಾನೆ. ಹಾಗೆ ಮಾಡಿದಾಗ ಜೀವನ ಮಲ, ಆ ಬಂಗಾರದ ಮಲ ಎಲ್ಲ ಶುದ್ಧ ಆಗಿ ಹೋಗ್ತದೆ. ಹಾಗೆ ಇವನು ಕೂಡ, ಭಗವಂತನು ಕೂಡ ನಮ್ಮನ್ನು ಘರ್ಷಣೆಗೆ ಈಡು ಮಾಡಿದಾಗ ಜೀವನ ಮಲ ಎಲ್ಲ ಹೋಗ್ತದೆ ಅಂತ ಒಂದು ಶ್ರುತಿ ಇದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಹೀಗೆ ಮಲವನ್ನೆಲ್ಲ ಕಳೆದು ಕೃತೆ ತೇನ ರೂಪಂ ಸ್ವಾತ್ಮೇಷ್ಟಂ, ಒಬ್ಬನನ್ನ ದೇವತೆಯನ್ನಾಗಿ, ಮೂಲ ರೂಪದಲ್ಲಿ ಒಬ್ಬನನ್ನ ದೇವತೆಯನ್ನಾಗಿ, ಒಬ್ಬನನ್ನ ಋಷಿಯನ್ನಾಗಿ, ಒಬ್ಬನನ್ನ ಪಿತೃವನ್ನಾಗಿ, ಹೀಗೆಲ್ಲ ಅವರಿಗೆ ಏನೇನು ರೂಪ ಅಥ ತದ್ಯತ್ ಕಲ್ಯಾಣ ರೂಪಂ ನವತರಂ ವಿಧತ್ತೆ ಅಂತ ಹೀಗಾಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಹೀಗೆ ಘರ್ಷಣೆಗೆ ಈಡು ಮಾಡುವುದಂದ್ರೆ ಅವನಿಗೆ ಜೀವನಿಗೆ ಬೇಕಾದ ಒಂದು ಸಂಸ್ಕಾರ ಕೊಟ್ಟು ಅವನನ್ನು ಟ್ರೈನ್ ಮಾಡಿ ಮುಂದೆ ತಯಾರು ಮಾಡೋದು ಅಂತ ಅರ್ಥ. ಆತ್ಮ ಅಂತರಾತ್ಮ ಅಂತ ಬಂತಲ್ಲ, ಹಾಗೆ ಇನ್ನೊಂದು ರೂಪದ್ದು ನಂಗೆ ನೆನಪಿಗೆ ಬಂತು. ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಹೆ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೆ ಸೃಷ್ಟ್ಯಾದೇಶ ನಿಯಾಮಕಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಶ್ರುತಿ ಬರ್ತದೆ. ಆತ್ಮ ಅಂತರಾತ್ಮ ನಾವೀಗ ನೋಡಿದ್ವಿ, ಇದು ಪ್ರಳಯ ಕಾಲದಲ್ಲಿ ನಮ್ಮನ್ನು ಸಂಘರ್ಷಕ್ಕೆ ಈಡು ಮಾಡ್ತದೆ ಅಂತ ನೋಡಿದ್ವಿ. ಆತ್ಮ ಅಂತರಾತ್ಮ ಪರಮಾತ್ಮ ಮೂರು ರೂಪಗಳನ್ನು ತಗೊಂಡ್ರೆ ಆತ್ಮ ರೂಪ ಸೃಷ್ಟಿ ಮಾಡ್ತದೆ, ಹಾಗೆ ಅಂತರಾತ್ಮನ ರೂಪ ಪಾಲನೆ ಮಾಡ್ತದೆ, ಪರಮಾತ್ಮನ ರೂಪ ಪ್ರಳಯ ಮಾಡ್ತದೆ ಅಂತ ಅದರ ಅರ್ಥ. ಹಾಗೆ ಕ್ರಮವಾಗಿ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೆ ಸೃಷ್ಟ್ಯಾದೇಶ ನಿಯಾಮಕಂ, ಆತ್ಮರೂಪ ಸೃಷ್ಟಿಗೆ ಕಾರಣ, ಮುಂದೆ ಅಂತರಾತ್ಮ ರೂಪ ಕನಸಿಗೆ ಕಾರಣ, ಮುಂದೆ ಪರಮಾತ್ಮನ ರೂಪ ನಿದ್ರೆಗೆ ಕಾರಣ ಅಂತ ಹೀಗೆ ಅದರದ್ದು ತಾತ್ಪರ್ಯ ಇದೆ. ಹೀಗೆ ಭಗವಂತನಾದ ನರಸಿಂಹನನ್ನ ಘರ್ಮ ಎಂಬ ಶಬ್ದದಿಂದ ಹೇಳಿದ್ದಾರೆ, ಅದನ್ನ ತಿಳ್ಕೊಳ್ಬೇಕು. ಈ ಆತ್ಮ ಅಂತರಾತ್ಮ ಎಂಬ ಎರಡು ರೂಪಗಳ ಬಗ್ಗೆ ನಾವು ನೋಡಿದ್ವಿ. ಅದರಲ್ಲಿ ಈ ಭಾವದೀಪದಲ್ಲಿ, ತತ್ವಪ್ರಕಾಶಕ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು 730ನೇ ಪುಟದಲ್ಲಿ ಗುಹಾಸ್ಥಾನೆ ಅಂತ ಹೀಗೆಲ್ಲ ಇದೆ. ಅಲ್ಲಿ ಆ ಧಾತುವಿನ ಬಗ್ಗೆನೂ ಗಮನ ಹರಿಸೋಣ. ಮಾತರಿಶ್ವ ಜುಷಾ ಧರ್ಮಾಸಮಂತಾತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತಿದೆಯಲ್ಲ, ಜುಷ್ಟಿ ಅನ್ನೋದು ಜುಷಿ ಪ್ರೀತಿ ಸೇವನೆಯೋ ಧಾತುವಿನ ತಿನ್ ಪ್ರತ್ಯಯ ಅಂತ ಶಬ್ದ. ಸೇವೆ ಮಾಡ್ಲಿಕ್ಕಾಗಿ ಅಲ್ಲಿ ಹೋಗಿದ್ದಾನೆ ಅಂತ ಹೀಗರ್ಥ. ಮುಂದೆ ಆತ್ಮ ಮತ್ತು ಪರಮಾತ್ಮ ಅಂತ ಏನಿದೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಆತ್ಮ ಅಂದ್ರೆ ದೇಹದಲ್ಲಿರುವ ರೂಪ, ಅಂತರಾತ್ಮ ಅಂದ್ರೆ ಜೀವನ ಹೃದಯದಲ್ಲಿರುವ ರೂಪ ಅಂತ ಹೀಗೆ ಬರೆದಿದ್ದಾರೆ. ಅದನ್ನು ಕೂಡ ನಾವು ಗುರುತು ಮಾಡ್ಕೊಳ್ಬೇಕು. ಹಿಂದೆ ತತ್ವಪ್ರಕಾಶಕ ನೋಡುವಾಗ ಅದನ್ನು ನೋಡ್ಲಿಕ್ಕಾಗಿರ್ಲಿಲ್ಲ, ಅದನ್ನೀಗ ನಾವು ನೋಡ್ಕೊಳ್ಬೇಕು. ಅದಾದ ನಂತರ ಆ ಘರ್ಮ ಸೂಕ್ತದಲ್ಲಿ ದಿವಸ್ಪಯೋ ದಿದಿಶಾಣ ದೇವ ಅವೇಶನ್ ಅಂತ ಮುಂದಿನ ಉತ್ತರಾರ್ಧ ಇದೆ.
ಅದಕ್ಕೆ ನಾವು ಈಗಾಗಲೇ ಅರ್ಥ ನೋಡಿದ್ದೀವಿ. ಅಲ್ಲಿ ಅದೇ ಅರ್ಥವನ್ನ ಇಲ್ಲಿ ಭಾವದೀಪಕಾರರು ಕೂಡ ಬರೆದಿದ್ದಾರೆ. ಅದನ್ನು ಒಂದು ಸ್ವಲ್ಪ ಗಮನಿಸಿ. ಅಲ್ಲಿ ಅರ್ಥ ವಿಶೇಷ ಏನಿಲ್ಲ, ಆ ಅರ್ಥವನ್ನು ಬೇರೆ ಬೇರೆ ಕಡೆ ನೋಡಿದ್ರೆ ಮನಸ್ಸಿನಲ್ಲಿ ಅರ್ಥ ಉಳಿತದೆ ಅಂತ. ದೇವತೆಗಳು ವಾಯುಪತ್ನಿಯಾದ ಭಾರತೀಯ ಸ್ತನಕ್ಷೀರವನ್ನು ಪಾನ ಮಾಡ್ತಾರೆ. ತಿಥಿಶಾಣಃ ನೋಡಿ, ಅದು ಧೇಟ್ಪಾನೆ ಧಾತುವಿನ ಸನ್ ಪ್ರತ್ಯಯ ಅಂತ ಶಬ್ದದ ಶಾನಸ್ ಪ್ರತ್ಯಯ ಅಂತ ಶಬ್ದ. ಸನ್ ಪ್ರತ್ಯಯ ಮುಂದೆ ಶಾನಸ್ ಪ್ರತ್ಯಯ ಬಂದಿದೆ. ಅದಕ್ಕೆ ಪಿಪಾಸಂತಹ ಅಂತ ಅನುವಾದ ಮಾಡಿದ್ದಾರೆ. ಅದಕ್ಕೆ ಅರ್ಥ ಬರೆದಿದ್ದಾರೆ ಭಾಷೆ ದೀಪಿಕಾಕಾರರು. ಆಮೇಲೆ ಅವೇಶನ್ ಅಂದ್ರೆ ಅನ್ವೈಚ್ಛನ್, ಅವನು ಅನ್ವೇಷಣೆ ಮಾಡ್ಲಿಕ್ಕೆ ಬಯಸಿದ್ರು ಅಂತ. ಅದ್ರ ಮುಂದೆ ನಾವು ಹಿಂದೆ ಅಲ್ಲಿ ಅರ್ಕ ಅನ್ನೋ ಶಬ್ದಕ್ಕೆ ಅರಂ ಕಮ್ ಅಂತ ಬಂದಿತ್ತು ನೋಡಿ. ಅಲ್ಲಿ ನಾನು ಅರಂ ಅನ್ನೋ ಶಬ್ದಕ್ಕೆ ತತ್ವಪ್ರದೀಪದಲ್ಲಿ ಅರ್ಥ ಹೇಳಿರ್ಲಿಲ್ಲ. ಅದಕ್ಕೆ ನಾನು ಅರಂ ಅಂತಂದ್ರೆ ನಾಶರಹಿತ ಅಂತ ಅರ್ಥ ಹೇಳಿದ್ದೆ. ಅವಾಗ ಅಲ್ಲೇನು ಅರ್ಥ ಬಂದಿದ್ದಿಲ್ಲ ಅದರಿಂದ ನಾನು ಅರ್ಥ ಹೇಳಬೇಕು ಅಂತ ನಾಶರಹಿತ ಅಂತ ಅರ್ಥ ಹೇಳಿದೆ. ಇವರು ಅಲಂ ಕಮ್ ಅಂತ ಬರೆದಿದ್ದಾರೆ ನೋಡಿ. ಅನೇಕ ಕಡೆ ಶಾಸ್ತ್ರದಲ್ಲಿ ಈ ಆ ರ ಮತ್ತು ಲಗಳಿಗೆ ಅಭೇದವನ್ನು ಹೇಳ್ತಿರ್ತಾರೆ. ಅದಕ್ಕಾಗಿ ಅರಂ ಅಂದ್ರೆ ಅಲಂ ಅಂತ ಬರೆದಿದ್ದಾರೆ. ಅಲಂ ಅಂದ್ರೆ ಪ್ರಾಯ ಅವರ ಅರ್ಥ ಪೂರ್ಣವಾಗಿ ಅಂತ ಇದ್ದಿರಬೇಕು. ಪೂರ್ಣವಾಗಿ ಸುಖರೂಪ. ಅಲಂ ಕಂ, ಲಕಾರಕ್ಕೂ ಅಭೇದವನ್ನು ಹೇಳಿ ಹೀಗೆ ಅದನ್ನು ತಿಳಿದಿದ್ದಾರೆ. ನಾನು ಲಕಾರಕ್ಕೂ ಮತ್ತು ರಕಾರಕ್ಕೂ ಯಾಕೆ ಅಭೇದವನ್ನು ಹೇಳ್ತಿರ್ತಾರೆ ಅದನ್ನು ಹೇಳಿದ್ದೆ. ಅದೇ ಥರದ್ದು ಧಾತು ಲಿಹ ಆಸ್ವಾದನೆ ಧಾತು. ಲೇಢಿ ಅಂದ್ರೆ ಆಸ್ವಾದನೆ ಮಾಡ್ತಾನೆ ಅಂತ ಅರ್ಥ. ಅದನ್ನೇ ವೇದದಲ್ಲಿ ರೇಢಿ ಅಂತ ಹೇಳಿ ಇನ್ನೊಂದು ಕ್ರಿಯಾಪದ ತಗೊಂಡಿದ್ದಾರೆ. ಹೀಗೆ ರಕಾರಕ್ಕೂ ಲಕಾರಕ್ಕೂ ಅಭೇದವನ್ನ ಶಾಸ್ತ್ರದಲ್ಲಿ ಕೆಲವು ಕಡೆ ಹೇಳ್ತಿರ್ತಾರೆ. ಎಲ್ಲ ಕಡೆ ಹಾಗೆ ಒಂದೇ ಬರ್ತದಂತೆಲ್ಲ, ಕೆಲವು ಕಡೆ ಹಾಗೆ ಹೇಳ್ತಿರ್ತಾರೆ. ಹೀಗೆ ಸಹಸಾಮಾನ ಅಂದ್ರೆ ಸಹವಾಯುಂ ಅಂತ ಹೀಗಾದ್ರ ಅರ್ಥ. ಇದು ಸಮಂತ ಅಂದ್ರೆ ಸಮಂತವು ಅಂತ ಹೀಗರ್ಥ. ಸಮಂತ ಅನ್ನೋದು ಪ್ರಥಮ ವಿಭಕ್ತಿ ದ್ವಿವಚನದ ರೂಪ, ಎಲ್ಲರ ವ್ಯಾಖ್ಯಾನಕಾರರು ಮಾಡಿದ್ದು. ಗುರುವರ್ಥ ದೀಪಿಕಾದಲ್ಲಿ ಸಮಂತ ಅಂತ ಮಾಡಲಿಲ್ಲ, ಸಮಂತಾತ್ ಅಂತ ಅದನ್ನ ನಗರಾತ್ ಗ್ರಾಮಾತ್ ಅಂತ ಹೀಗೆ ಪಂಚಮಿ ವಿಭಕ್ತಿ ಇರ್ತದಲ್ಲ ಆ ಥರ ಪದಚ್ಛೇದ ಮಾಡ್ಕೊಂಡಿದ್ದಾರೆ. ಮತ್ತು ವಿದ್ಯಮಾನ ಅನ್ನೋ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಸಮಂತಾತ್ ವಿದ್ಯಮಾನವು ಅಂತ ಮಾಡ್ಕೊಂಡಿದ್ದಾರೆ. ತತ್ ಚಿಂತ್ಯಂ, ಅದ್ರ ಬಗ್ಗೆ ನನಗೆ ಯಾಕೋ ಅಷ್ಟು ಸಮಾಧಾನ ಇಲ್ಲ, ಅದನ್ನ ಚಿಂತೆ ಮಾಡಬೇಕು, ಆಲೋಚನೆ ಮಾಡ್ಬೇಕು ಅದ್ರ ಬಗ್ಗೆ ಅಂತ ಭಾಷೆ ದೀಪಿಕಾಕಾರರು ಹೇಳಿದ್ದಾರೆ. ನಾವು ಅದ್ರ ಹಿಂದೆ ಅದನ್ನೆಲ್ಲ ನಾವು ನೋಡಿದ್ದೀವಿ. ಈ ವೇದದ ಸಂಹಿತಾ ಪಾಠ ಒಂದೇ ಥರ ಇರ್ತದೆ, ಅದು ಅಪೌರುಷೇಯವಾದ್ದು. ಪದಪಾಠ ಮಾತ್ರ ಅದನ್ನು ಹೇಗೆ ಪದಚ್ಛೇದ ಮಾಡಲಿಕ್ಕೂ ತೊಂದರೆ ಇಲ್ಲ. ಸ ಆತ್ಮ ಅತತ್ವಮಸಿ ಅಂತಲೂ ಪದಚ್ಛೇದ ಮಾಡಬಹುದು, ತತ್ವಮಸಿ ಅಂತಲೂ ಪದಚ್ಛೇದ ಮಾಡಬಹುದು. ಹೇಗೋ ಹಾಗೆ ಸಮಂತ ಅಂತಲೂ ಪದಚ್ಛೇದ ಮಾಡಬಹುದು, ಸಮಂತವು ಅಂತಲೂ ಮಾಡಬಹುದು ಅನ್ನೋದನ್ನ ನಾವು ಹಿಂದೆ ನೋಡಿದ್ದೇವೆ. ಒಬ್ಬನೇ ಸುಪರ್ಣ ಅಂದ್ರೆ ಜ್ಞಾನರೂಪನಾದ ಭಗವಂತ ಸಮುದ್ರದಲ್ಲಿ ಮಲಗಿರ್ತಾನೆ. ಅವನು ಈ ಜಗತ್ತನ್ನು ನೋಡ್ತಾ ಇದ್ದಾನೆ. ಅವನನ್ನ ನಾನು ಪಕ್ವವಾದ ಮನಸ್ಸಿನಿಂದ ನೋಡಿದೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ. ತಮ್ಮ ಮಾತಾರೇಢಿ ಸೌರೇಢಿ ಮಾತರಂ ಅಂತ ವೇದವಾಕ್ಯ ಇದೆ. ಅಲ್ಲಿ ನೋಡಿ, ಮಾತಾ ಅಂದ್ರೆ ಸರಸ್ವತಿ, ವಾಕ್ ಸರಸ್ವತಿ. ರೇಢಿ ಅದು ಲಟ್ಲಕಾರ. ಅದಕ್ಕೆ ಲಿಹ್ಯತೆ ಇವ ಅಂತ ಅರ್ಥ ಅಲ್ಲಿ ಬರೆದಿದ್ದಾರೆ. ಪ್ರಾಯ ಅಲ್ಲಿ ಮಿಸ್ಪ್ರಿಂಟ್ ಇದೆ. ನಿಮ್ಮ ಪುಸ್ತಕದಲ್ಲಿ ಲಿಹತೆ ಇವ ಅಂತ ಮಾಡ್ಕೊಳ್ಳೋದು ಒಳ್ಳೆಯದು. ಲಿಹ್ಯತೆ ಅಂತ ಮಾಡಿದ್ರೆ ಕರ್ಮಣಿ ಪ್ರಯೋಗ ಆಗ್ತದೆ, ಅದು ಅಲ್ಲಿ ಹೊಂದೋದಿಲ್ಲ. ಲಿಹತೆ ಇವ ಅಂತ ಅದನ್ನ ಪುಸ್ತಕದಲ್ಲಿ ತಿದ್ಕೊಂಡು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನನಗದ್ರ ಬಗ್ಗೆ ನಿರ್ಧಾರ ಇದೆ, ಲಿಹತೆ ಇವ ಅಂತಾನೆ ಆಗ್ಬೇಕು ಅಂತ. ಆದ್ರೂ ನಮಗೆ ಸೇಫರ್ ಸೈಡ್ ಇರೋದು ಒಳ್ಳೆಯದು. ಲಿಹತೆ ಇವ ಅಂತ ಬರ್ಕೊಂಡು ಅದಕ್ಕೊಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಮುಂದೆ ಸ ಪರಮಾತ್ಮ ತಮ್ಮ ಮಾತರಂ ರೇಢಿ ಅಂತ ಹೀಗಿದೆ. ಅವಳು ಆ ಸರಸ್ವತಿ ಭಗವಂತನನ್ನು ನೋಡಿ ಆಸ್ವಾದನೆ ಮಾಡ್ತಾಳೆ. ರೇಢಿ ಅಂತ ಏನಿದೆಯಲ್ಲ ಅದನ್ನ ಲಿಹತೆ ಇವ ಅಂತ ಅನುವಾದ ಮಾಡಿದ್ದಾರೆ. ರೇಢಿ ಅಂತ ಬೋಲ್ಡ್ ಲೆಟರ್ ನಲ್ಲಿದೆ, ಲಿಹತೆ ಇವ ಅಂತ ಆಗ್ಬೇಕು. ಆಮೇಲೆ ಆ ಪರಮಾತ್ಮ ಅವಳನ್ನು ನೋಡಿ ರೇಢಿ ಆಸ್ವಾದನೆ ಮಾಡ್ತಾನೆ, ಅವಳನ್ನು ನೋಡಿ. ಹೀಗೆ ತಮ್ಮ ಮಾತಾರೇಢಿ ಸೌರೇಢಿ ಮಾತರಂ ಅಂದ್ರೆ ತಾವು ಅನ್ಯೋನ್ಯಂ ಸಂಬದ್ಧವು ಭವತಃ, ಅವರಿಬ್ರು ಕೂಡ ಪರಸ್ಪರ ಸಂಬದ್ಧರಾಗಿದ್ದಾರೆ ಅಂತ ಅದಕ್ಕೆ ಅರ್ಥ. ಹೀಗೆ ಅವಳು ಇವನನ್ನ ಆಸ್ವಾದನೆ ಮಾಡ್ತಾಳೆ ಅಂತ ಅದರ ತಾತ್ಪರ್ಯ. ಭಾಷ್ಯ ದೀಪಿಕಾದಲ್ಲಿ ತಮ್ಮ ಮಾತಾರೇಢಿ ಸೌರೇಢಿ ಮಾತರಂ ಅಂತ ಹೀಗಿದೆಯಲ್ಲ, ರೇಢಿ ಅಂದ್ರೆ ಲಿಹ್ಯತೆ ಇವ ಅಂತ ಕರ್ಮಣಿ ಪ್ರಯೋಗ ಮಾಡಿದಾರಲ್ಲ ಅದನ್ನ ತಿದ್ದುಕೊಂಡು ಲಿಹತೆ ಇವ ಅಂತ ಮಾಡ್ಕೊಳ್ರಿ. ಅದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನಾವು ಹಿಂದೆ ನೋಡಿದ ಪ್ರಮಾಣ ಹಾಗೇನೇ ಇದೆ. ತತ್ವಪ್ರದೀಪದಲ್ಲಿ ಕೂಡ ಲಿಹತೆ ಅಂತಾನೆ ಪದಚ್ಛೇದ ಮಾಡಿದ್ದಾರೆ, ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದರಿಂದ ಲಿಹತೆ ಅಂತ ಮಾಡಿದರೆ ಅದು ಕರ್ತರಿ ಲಟ್ಲಕಾರದ ರೂಪ ಆಗ್ತದೆ. ಅದಾದ್ಮೇಲೆ ಭಾಷ್ಯ ದೀಪಿಕಾದಲ್ಲಿ ಸಹ ಪರಮಾತ್ಮ ಮಾತರಂ ರೇಢಿ,
ಅವಳು ಅವನನ್ನು ಆಸ್ವಾದನೆ ಮಾಡ್ತಾಳೆ, ಇವನು ಅವಳನ್ನು ಆಸ್ವಾದನೆ ಮಾಡ್ತಾರೆ. ತಾವು ಅನ್ಯೋನ್ಯಂ ಸಂಬದ್ಧೋ ಭವತಃ, ಪರಸ್ಪರ ಹೀಗೆ ಸಂಬದ್ಧರಾಗಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಅರ್ಥ ನೋಡಿ. ಈಗ ನಮ್ಗೆ ಇಲ್ಲದೆ ಹೋದ್ರೆ ಇಲ್ಲಿ ತನಕ ನಾನು ಏನ್ ಹೇಳಿದ್ದೆ, ಒಂದು ಮಗುವಿನ ಉದಾಹರಣೆ. ಮಗು ತಾಯಿಯನ್ನು ನೋಡಿ ಸಂತೋಷ ಪಡ್ತದೆ, ತಾಯಿ ಮಗುವನ್ನು ನೋಡಿ ಸಂತೋಷ ಪಡ್ತಾಳೆ, ಇಷ್ಟರಲ್ಲೇ ಮುಗ್ದಿತ್ತು ನಮ್ದು. ಭಾಷೆ ದೀಪಿಕಾಕಾರ ಹೇಳ್ತಾರೆ, ತಥಾಚ ಭಗವದ್ವ್ಯಂಜಕ ವಾಚೋಪಿ ತದ್ವ್ಯಂಗ್ಯತ್ವಮಿತಿ ಭಾವ. ಭಗವಂತನನ್ನೇ ತಿಳಿಸುವ ಮಾತು ಅವನಿಂದ ವ್ಯಂಗ್ಯ ಆಗಿದೆ. ಮತ್ತೆ ಇದು ಅವರಲ್ಲಿ ಒಂದು ಪರಸ್ಪರ ಸಂಬಂಧ ಇದೆ. ಈಗ ನೋಡಿ, ಮೊಟ್ಟ ಮೊದಲನೇದಾಗಿ ವೇದವಾಕ್ಯವನ್ನ ನಮಗೆ ಕೊಟ್ಟವನು ಯಾರು? ಭಗವಂತ. ಕೊಟ್ಟ ಮೇಲೆ ಆ ವೇದವಾಕ್ಯವೇ ಮತ್ತೆ ಅವನನ್ನು ತಿಳಿಸ್ತದೆ. ಭಗವದ್ ವ್ಯಂಜಕ ವಾಚಃ, ಭಗವಂತನನ್ನ ತಿಳಿಸುವ ವೇದವಾಕ್ಯವು ತಾನು ತತ್ ಆ ಭಗವಂತನಿಂದ ವ್ಯಂಗ್ಯವಾಗಿದೆ. ವಾಚಕ ಅಂತ, ಇದು ವ್ಯಂಜಕ ಅನ್ನೋದು ನುಲ್ ಪ್ರತ್ಯಯ, ವ್ಯಂಗ್ಯ ಅನ್ನೋದು ಯತ್ ಪ್ರತ್ಯಯ ಅಥವಾ ನೆತ್ ಪ್ರತ್ಯಯ. ಹೀಗೆ ಅವನು ಅದನ್ನು ಆ ವೇದವಾಕ್ಯವನ್ನು ಬ್ರಹ್ಮನಿಗೆ ಕೊಡ್ತಾನೆ, ಬ್ರಹ್ಮನ ಜೊತೆಗೆ ಸರಸ್ವತಿಗೂ ಕೊಟ್ಟಂತೆ, ಅಥವಾ ಬ್ರಹ್ಮ ಸರಸ್ವತಿ ಕೊಡ್ತಾನೆ. ತಮಗೆ ಆ ವೇದವಾಕ್ಯ ಏನು ಬಂದಿದೆ ಪರಮಾತ್ಮನಿಂದ, ಪರಮಾತ್ಮ ಅದಕ್ಕೆ ವ್ಯಂಜಕನಾಗಿ ಕೊಟ್ಟನಲ್ಲ, ಕೊಟ್ಟ ಮೇಲೆ ಇವರು ಮತ್ತೆ ಆ ವೇದವಾಕ್ಯವನ್ನು ತಾವು ಮನನ ಮಾಡಿ ಆ ವೇದವಾಕ್ಯದಿಂದ ಅದರ ಅರ್ಥವನ್ನು ಭಗವಂತನನ್ನ ಜಗತ್ತಿಗೆ ತಿಳಿಸಿಕೊಡ್ತಾರೆ. ಹೀಗೆ ಅವರಿಬ್ಬರಿಂದ ಅವನು ವ್ಯಂಗ್ಯನಾಗಿದ್ದಾನೆ ಅಂತ ಅದರ ಅರ್ಥ ತಿಳ್ಕೊಳ್ಬೇಕು. ತತ್ವ ಪ್ರದೀಪದಲ್ಲಿ ನಾವು ಋಗ್ವೇದ ಸಂಹಿತಾಯಾಮ್ ಅಂತ ಏನು ಭಾಗ ನೋಡಿದೀವಲ್ಲ, ಮಾತೇವ ವ್ಯಂಜಕತ್ವಾತ್ತಂ ಪ್ರಾಣಸ್ಥಂ ವಾಕ್ ಸರಸ್ವತಿ ಲಿಹ್ಯತೈವ ಪ್ರಾಣಸ್ಥೇನತು ಸಾ ಸದಾ ಅಂತ. ಹೀಗೆ ಪ್ರಾಣಸ್ಥೇನ ಅಂತ ಮಹಾಪ್ರಾಣ ಆಗಬೇಕು. ಅಲ್ಲಿ ತತ್ವ ಪ್ರದೀಪದಲ್ಲಿ ಕೂಡ ಈಗ ನಾನು ನೋಡ್ತಿರೋದು ಭಾಷ್ಯ ದೀಪಿಕಾ, ಆದ್ರೆ ಇದನ್ನು ಕೇಳ್ತಿರುವವರು ತತ್ವ ಪ್ರದೀಪ ಏನು KT ಪಾಂಡುರಂಗಾಚಾರ್ಯ ಪ್ರಿಂಟ್ ಮಾಡಿದ ಪುಸ್ತಕದಲ್ಲಿದೆ ಅಥವಾ ಬೇರೆ ಯಾವ್ದಾದ್ರು ಪುಸ್ತಕದಲ್ಲಿದ್ರೆ ಅಲ್ಲಿ ಕೂಡ ಎಲ್ಲಾ ಕಡೆ ಮಹಾಪ್ರಾಣ ಮಾಡ್ಕೋಬೇಕು. ಯಾಕೆಂದ್ರೆ ಐತರೆಯ ಭಾಷ್ಯದಲ್ಲಿ ಅದು ಪ್ರಾಣಸ್ಥೇನ ಅಂತ ಮಹಾಪ್ರಾಣವೇ ಇದೆ. ಆ ವಾಕ್ಯದ ಅನ್ವಯ ಹೇಗೆ ಅಂದ್ರೆ, ಈ ವಾಕ್ ಸರಸ್ವತಿ, ವಾಗಭಿಮಾನ್ಯಾದ ಸರಸ್ವತಿ ಮಾತೇವ ವ್ಯಂಜಕತ್ವಾತ್, ಈ ಜಗತ್ತಿನಲ್ಲಿ ತಾಯಿ ಹೇಗೆ ಶಿಶುವಿಗೆ ವ್ಯಂಜಕಳು, ಹಾಗೆ ಭಗವಂತನಿಗೆ ಅವಳು ವ್ಯಂಜಕಳು. ಆದ್ರಿಂದ ಪ್ರಾಣಸ್ಥಂ, ಮುಖ್ಯ ಪ್ರಾಣನಲ್ಲಿರುವ ಈ ಭಗವಂತನನ್ನ ಲಿಹತೆ, ಅವಳು ಆಸ್ವಾದಿಸ್ತಾಳೆ, ಅರ್ಥ ನೀವು ಅಭಿವ್ಯಕ್ತ ಮಾಡ್ತಾಳೆ. ಮತ್ತೆ ಪ್ರಾಣಸ್ಥೇನ ಮಹಾಪ್ರಾಣ, ಪ್ರಾಣನಲ್ಲಿರುವ ಭಗವಂತನಿಂದ ಸಾ ಆವಾಗ ಅವಳು ಸದಾ ಯಾವಾಗಲೂ ಕೂಡ ಲಿಹ್ಯತೆ ಇವ ಆಸ್ವಾದಿಸಲ್ಪಡ್ತಾಳೆ, ಅಂದ್ರೆ ಮತ್ತೆ ಅಭಿವ್ಯಜ್ಯತೆ ಇವ ಅಂತ ಹೀಗಾದ್ರ ಅರ್ಥ. ಲಿಹತೆ ಅಂದ್ರೆ ಅಭಿವ್ಯಕ್ತಿ, ಲಿಹ್ಯತೆ ಅಂತಂದ್ರೆ ಅಭಿವ್ಯಜ್ಯತೆ, ಭಗವಂತ ಅವಳಿಂದ ಪ್ರಕಟಿಸಲ್ಪಡ್ತಾನೆ ಅಂತ ಹೀಗರ್ಥ. ಏನಾದ್ರು ಅಲ್ಪ ಪ್ರಾಣ ಏನಾದ್ರು ಮಾಡ್ಕೊಂಡ್ರೆ ಅದಲ್ಲಿ ವಾಕ್ಯ ಅನನ್ವಿತ ಆಗಿ ಹೋಗ್ತದೆ, ಅದನ್ನ ಸರಿಯಾಗಿ ತಿದ್ದುಕೊಳ್ಬೇಕು. ಐತರಿ ಉಪನಿಷತ್ ಭಾಷ್ಯದ ಪುಸ್ತಕಗಳಲ್ಲೆಲ್ಲ ಮಹಾಪ್ರಾಣನೇ ಇದೆ. ಅದಕ್ಕೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.